ರೈತರ ಕೃಷಿ ಪಂಪ್ ಸೆಟ್ಗಳಿಗೆ 7 ತಾಸು ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುವಂತೆ ಆಗ್ರಹಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ್ ಮಠದ ವತಿಯಿಂದ ಗುರುವಾರ ಪ್ರತಿಭಟಿಸಿದರು. ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತ, ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಕಾಲ್ನಡಿಗೆ ಜಾಥಾದ ಮೂಲಕ ಬೆಸ್ಕಾಂ ಕಚೇರಿಗೆ ತೆರಳಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗೊತ್ತಾಗ್ತಿಲ್ಲ. ಕೇಳಿದ್ರೆ ಲೈಟ್ ಸಪ್ಲೈ ಹೋಗೈತೆ, ಮೇಲ್ ಸಪ್ಲೈ ಹೋಗೈತೆ, ಅವ್ರು ಯಾರು ಬರೀ ಹಿಂಗೆ ಸುಧಾರಣೆ ವಿರೋಧ ಮಾತು ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಈ ಬಿಸಿಲು. ಇದೇ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಮಲ್ಲನಹೊಳೆ ಚಿರಂಜೀವಿ ಮಾತನಾಡಿದವರು, ರಾಜ್ಯದಲ್ಲಿ ಅತಿ ಹಿಂದುಳಿದ ಪ್ರದೇಶವಾಗಿರುವಂತಹ ಜಗಳೂರು ತಾಲೂಕಿಗೆ ರೈತರ ಬೋರ್ವೆಲ್ಗಳಿಗೆ ಪ್ರತಿದಿನ 7 ತಾಸು ನಿರಂತರವಾಗಿ ಹಾಗೂ ಗುಣಮಟ್ಟ ವಿದ್ಯುತ್ ಪೂರೈಕೆ ಮಾಡಬೇಕು. ಸರ್ಕಾರ ಆದೇಶ ನೀಡಿದರೂ ಸಹ ಮಂಡಳಿಯವರು ರೈತರೊಂದಿಗೆ ಕಣ್ಣು ಮುಚ್ಚಾಲೆ ಆಟವಾಡುತ್ತಿದ್ದಾರೆ. ಈ ಭಾಗದಲ್ಲಿ ಯಾವುದೇ ನದಿ ಮೂಲಗಳಿಲ್ಲದೆ ಮಳೆಯನ್ನೇ ಆಶ್ರಯಿಸಿ ಜೀವನ ನಡೆಸುವ ಅಂತಹ ಸ್ಥಿತಿಯಲ್ಲಿ ಕೆರೆ ತುಂಬಿಸುವ ಯೋಜನೆಯಲ್ಲಿ ಕೆರೆಗಳಿಗೆ ನೀರು ಬಂದಿರುವುದರಿಂದ ದಿನೇ ದಿನೇ ಅಂತರ್ಜಲ ವೃದ್ಧಿಯಾಗುತ್ತಿದೆ. ಇದರಿಂದ ರೈತರು ತರಕಾರಿ, ಸೊಪ್ಪು, ಇತರೆ ಬೆಳೆಗಳನ್ನು ಬಿತ್ತನೆ ಮಾಡಿದ್ದು ಈಗ ಸಮರ್ಪಕ ಹಾಗೂ ಗುಣಮಟ್ಟ ವಿದ್ಯುತ್ ಕೊರತೆಯಿಂದ ಬಿತ್ತನೆ ಮಾಡಿದ ಬೆಳೆ ಕೈಗೆ ದೊರೆತಂತಾಗಿದೆ ಎಂದರು. ಹೀಗಾಗಿ ನಮ್ಮ ರೈತರು ಕಷ್ಟ ಏನೇ ಆಗಿದೆ, ನಮ್ಮ ನಿರಂತರವಾಗಿ ಕರೆಂಟ್ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸುಮಾರು ಸಲ ರೇಟ್ ಇಲಾಖೆ ಮನೆಯನ್ನು ಕೊಟ್ಟಿದ್ದೀವಿ ಕರೆಂಟ್ ವಿಚಾರ. ಪ್ರತಿ ವರ್ಷ ಇದೇ ಸಮಸ್ಯೆ. ವರ್ಷನೂ ಕೂಡ ಇದು ಆರಂಭ ಬೇಸಿಗೆ ಆರಂಭ ಏಪ್ರಿಲ್ ಮೇ ಅಂತ ಬಂದು ಭಾಳ ಸಮಸ್ಯೆ ಆಗೋದು ಎಲ್ಲರೂ ಗೊತ್ತಿದೆ. ಪ್ರತಿ ವರ್ಷವೂ ಸಹ ಇಲಾಖೆ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಸಹ ನಾವು ಮನವಿ ಮಾಡಿದ್ವಿ. 220 ಡೇಯನ್ನು ಸ್ಥಾಪನೆ ಮಾಡಿದ್ರೆ ಸಮಸ್ಯೆ ಬಗೆಹರಿಸಿದೆ. ಆದರೆ ವರ್ಷವೇ ಹೇಳ್ತಾರೆ ಸಮಸ್ಯೆನ ಬಗೆಹರಿಸ್ಬೇಕು. ಆದರೆ ಇದು ಕಂಟಿನ್ಯೂ ಆಗ್ತಾನೆ ಐತೆ. ಯಾಕೆಂದರೆ ಈ ಅಧಿಕಾರಿಗಳ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಸಮರ್ಪಕವಾಗಿ ನೀರನ್ನು ಕೊಟ್ಟು ನೀರನ್ನು ಬರ್ತವೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತೀವಿ. ಯಾಕೆಂದರೆ 220 KV ಸ್ಟೇಷನ್ ಆದಮೇಲೆ ಎಲ್ಲ ಸಮಸ್ಯೆಗಳಿಗೆ ಒಂದು ಕಡಿವಾಣ ಆಗ್ತದೆ. ಹಾಗಾಗಿ ಇರ್ತಕ್ಕಂಥ ರಾಜಕಾರಣಿಯಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಬೇಗನೆ ಸ್ಪಂದಿಸಿ ಆದಷ್ಟು ಬೇಗ ಏನು ಕೊಡ್ತಕ್ಕಂಥ ಕರೆಂಟನ್ನು ಕೊಡಬೇಕು. ಅದ್ರ ಜೊತೆಗೆ ಅದ್ರ ಮೇಲೆ ಕೊಡ್ತಕ್ಕಂಥದ್ದು ಅದನ್ನೇ ಕೊಡಿ ಅಂತೇಳಿ ಮೂಲಕ ನಾವು ಮಳೆಯನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸತ್ಯಭಾರತ ಆಗಿರ್ಬೋದು ಅಥವಾ ಕಳಬಟ್ಟೆ, ಬೈಬೈಕಳ್ಳಿ ಇಂಥ ಭಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ಹೋಗ್ತಕ್ಕಂಥ ಗ್ರಾಮಗಳಿರುವ ಅಂಥ ಗ್ರಾಮಗಳಲ್ಲಿ ಕರಡಿ ಹಾಗೂ ಚಿತ್ರಗಳಾಗಿರ್ತಕ್ಕಂಥದ್ದು ನಮ್ಮ ಜಗಳೂರು ತಾಲೂಕಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಅದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತಂದರೆ ನೀವು ಅದನ್ನೇ ಕರೆಂಟ್ ಕೊಟ್ಟರೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿರಂತರವಾಗಿ 8 ತಾಸನ್ನು ಪೂರೈಸಲು ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ನಾವು ಕೈ ಹಾಕಬೇಕಾಗ್ತದೆ. 220 KV ಸ್ಟೇಷನ್ನು ಈಗ ಎಷ್ಟು ದಿನ ಹೇಳಿದ್ದೀರೋ ಅದು ಸಮರ್ಪಕವಾಗಿ ನಿಮಗೆ ಮಾಹಿತಿಯನ್ನು ಕೊಡಬೇಕು. ಎಷ್ಟು ದಿನ ಕಾಡ್ತದೆ ಅಂತೇಳಿ ಕೂಡ. ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜನಹಟ್ಟಿ ರಾಜು, ತಾಲೂಕು ಗೌರವಾಧ್ಯಕ್ಷ ದಿಬ್ಬದಹಳ್ಳಿ ಗಂಗಣ್ಣ, ಜಿಲ್ಲಾ ಕಾರ್ಯದರ್ಶಿ ಗೌಡಗೊಂಡನಹಳ್ಳಿ ಸತೀಶ್, ತಾಲೂಕು ಹಸಿರು ಸೇನೆ ಅಧ್ಯಕ್ಷ ಕಸವನಹಳ್ಳಿ ನಾಗರಾಜ್, ತಾಲೂಕು ಉಪಾಧ್ಯಕ್ಷ ಟಾಯಿಟೋನಿ ಸಹದೇವ್ ರೆಡ್ಡಿ, ಪದಾಧಿಕಾರಿಗಳಾದ ಮಡ್ರಳ್ಳಿ ತಿಪ್ಪೇಸ್ವಾಮಿ, ಪರ್ಸಪ್ಪ, ಪಾಪಣ್ಣ, ಹೊನ್ನೂರಲ್ಲಿ, ಕ್ಯಾಸಿನಹಳ್ಳಿ ಬಸಣ್ಣ, ಮಾಲೇಶ್, ರಂಗಣ್ಣ, ಹನುಮಂತಪುರ, ಮೇಘನಾಥ್, ತಿಪ್ಪೇಸ್ವಾಮಿ, ಚೆನ್ನಪ್ಪ, ಗುಡ್ಡದನಿಗನಹಳ್ಳಿ ಅಂಜಿನಪ್ಪ, ದೊಣ್ಣೆಹಳ್ಳಿ ತಿಪ್ಪೇಸ್ವಾಮಿ, ಕಾನನಕಟ್ಟೆ ಮಾರುತಿ, ಜಯಣ್ಣ, ಓಬಣ್ಣ, ಚಂದ್ರಪ್ಪ ಸೇರಿದಂತೆ ಮತ್ತಿತರರಿದ್ದರು.